ನೀವು ನೋಡ್ತಾ ಇದ್ದೀರಾ ಕಾರ್ಕಳದ ಮಧ್ಯಪೇಟೆ ಆಗಿರುವಂತಹ ಮಾರ್ಕೆಟ್ ರೋಡ್ ಹಾಗೂ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗುವಂತಹ ರಸ್ತೆ. ಈ ರಸ್ತೆಯನ್ನು ದಯವಿಟ್ಟು ನೀವು ನೋಡಿ. ಈ ಬಸ್ ಸ್ಟ್ಯಾಂಡಿಗೆ ಉಡುಪಿ ಬಸ್ ಸ್ಟ್ಯಾಂಡ್ ಅಂತಾನೆ ಹೇಳ್ತಾರೆ, ಆದರೆ ಇವಾಗ ಏನಾಗ್ತಾ ಇದೆ, ಪಾರ್ಕಿಂಗ್ ಬಸ್ ಸ್ಟ್ಯಾಂಡ್ ಆಗಿ ಕಾಣ್ತಾ ಇದೆ. ಇಲ್ಲಿ ಎಲ್ಲ ವೆಹಿಕಲ್ಗಳು ಕೂಡ ಇಲ್ಲಿ ನಿಂತಿರುವಂಥದ್ದು. ಮತ್ತು ಉಡುಪಿಯಿಂದ ಬರುವಂತಹ ಯಾವುದೇ ವೆಹಿಕಲ್ಗಳಿಗೆ ಇಲ್ಲಿಂದ ಉಡುಪಿಯಿಂದ ಬರುವಂಥ ಬಸ್ಗಳಿಗೆ ಇಲ್ಲಿ ಜಾಗ ಇಲ್ಲ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಮತ್ತು ಇಲ್ಲಿರುವಂಥ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ನೋಡಿ. ಇದನ್ನು ಯಾವುದೇ ಪ್ರತಿನಿಧಿಗಳನ್ನು ಗಮನಿಸುವಂಥದ್ದಲ್ಲ. ಇದನ್ನು ಗಮನಿಸಬೇಕಾಗಿರುವಂಥದ್ದು ಅಧಿಕಾರಿಗಳು. ನಿಮ್ಮನ್ನು ಒಂದು ಅಧಿಕಾರದಲ್ಲಿ ನಿಮ್ಮ ಎಜುಕೇಷನ್ ಮೇಲೆ ಕ್ವಾಲಿಫಿಕೇಷನ್ ಮಾಡಿ ಇಲ್ಲಿ ತಂದಿರ್ತಾರಲ್ಲ, ಹಾಗಾಗಿ ನೀವು ಇದನ್ನು ಗಮನಿಸಬೇಕಾದದ್ದು. ದಯವಿಟ್ಟು ಇದನ್ನೊಂದು ಗಮನಿಸಿ. ರಸ್ತೆ ನೋಡ್ತಾ ಇದ್ದೀರಾ, ಇದು ನಿಮಗೆ ನೋಡುವಾಗನೇ ಗೊತ್ತಾಗ್ತದೆ ಒಂದು ಸಿಂಗಲ್ ರಸ್ತೆ, ಒಂದು ಕಾರು ಒಂದು ಬೈಕ್ಗಳು ಮಾತ್ರ ಪ್ರವೇಶ ಮಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಉಡುಪಿ ಬಸ್ ಸ್ಟ್ಯಾಂಡಿಂದ ಬರುವಂಥ ರಸ್ತೆ ಸರಿ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಈ ರಸ್ತೆಯಲ್ಲಿ ಬಸ್ಗಳನ್ನು ತರ್ತಾ ಇದ್ದಾರೆ. ಅದು ಬಸ್ ತರುವವರ ತಪ್ಪಲ್ಲ, ನಾವು ವ್ಯವಸ್ಥೆ ಮಾಡಿಕೊಡೋದಿದ್ರೆ ಮತ್ತು ಅವರು ಎಲ್ಲಿಂದ ಬರಬೇಕು? ಇದನ್ನು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಇವತ್ತು ನಾವು ಯಾಕೆ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಹೇಳಿದರೆ, ಕಾರ್ಕಳ ಜಾಗೃತವಾಗಬೇಕು, ಇಲ್ಲಿರುವಂತಹ ಅಧಿಕಾರಿಗಳು ಜಾಗೃತವಾಗಬೇಕು. ಕೇವಲ AC ರೂಮ್ ಫ್ಯಾನಲ್ಲಿ ಕೂತ್ಕೊಂಡು ನೀವು ಕೂತ್ಕೊಳ್ಳುವಂಥದ್ದಲ್ಲ. ಸ್ವಲ್ಪ ಹೊರಗೆ ಬನ್ನಿ, ರಸ್ತೆಗಳನ್ನು ನೋಡಿ ಇವತ್ತು ಹೇಗಿದೆ ಅಂತ. ಅಥವಾ ವಾಹನ ಬಿಡುವವರಿಗೆ ಎಷ್ಟು ಕಷ್ಟ ಆಗ್ತಿದೆ ನೋಡಿ. ಮೊದಲಿನ ಹಾಗೆ ಕಾರ್ಕಳದಲ್ಲಿ ಸ್ವಲ್ಪ ವಾಹನ ಇರುವಂಥದ್ದಲ್ಲ, ಇವತ್ತು ಕಾರ್ಕಳ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಇಂಥ ರಸ್ತೆಗಳನ್ನು ಕೂಡ ನಾವು ಎಲ್ಲಿಯೂ ಕಾಣಲಿಕ್ಕಿಲ್ಲ, ಆಯಿತಾ. ಇದು ನಿಜವಾಗಿ ಉಡುಪಿ ಬಸ್ಗಳು ಬರುವಂಥ ರಸ್ತೆ. ಇಲ್ಲಿಂದನೇ ಹೆಚ್ಚಾಗಿ ಉಡುಪಿ ಬಸ್ಗಳು ಬರುವಂಥದ್ದು. ಇಲ್ಲಿಂದ ನೀವು ಅಲ್ಲಿ ತನಕ ನೋಡಿ, ಅವರು ಸರ್ಕಸ್ ಮಾಡಿಕೊಂಡೇ ಬರಬೇಕು. ಮತ್ತು ಇಷ್ಟೆಲ್ಲ ಪಾರ್ಕಿಂಗ್ ವಾಹನಗಳಿದೆ ನೋಡಿ, ಈ ಪಾರ್ಕಿಂಗ್ಗಳ ಮಧ್ಯೆಯೂ ಬಸ್ ಹೋಗಬೇಕು. ಇದನ್ನು ಕೂಡ ನಿಜವಾಗಿ ಅಧಿಕಾರಿಗಳು ಗಮನಿಸಬೇಕು. ನೀವು ಮತ್ತೆ ಜನಪ್ರತಿನಿಧಿಗಳ ಮೇಲೆ ದೂರ ಹಾಕುವಂಥದ್ದು. ಮೊದಲು ನಾವು ಅಧಿಕಾರಿಗಳು ಇದನ್ನು ಯಾರಿಗೆ ತಿಳಿಸಬೇಕು, ಆ ತಿಳಿಸುವಂಥ ಕೆಲಸ ಮತ್ತು ಅಲ್ಲಿಂದ ತರುವಂತಹ ಮನವಿಗಳನ್ನು ನಾವು ಮಾಡಬೇಕಾಗ್ತದೆ. ನಾವಿರುವಂಥದ್ದು ಕಾರ್ಕಳದ ಮಧ್ಯಪೇಟೆಯಲ್ಲಿರುವಂತಹ ಮಾರ್ಕೆಟ್. ನಿಮಗೆ ಗೊತ್ತಾಗಿರ್ಬೋದು ಇದನ್ನೆಲ್ಲ ನೋಡುವಾಗ. ದಯವಿಟ್ಟು ಪುರಸಭೆಯಲ್ಲಿ ಅಧಿಕಾರಿಗಳಿದ್ದೀರಲ್ಲ, ತಿಂಗಳು ಸಂಬಳ ತಗೊಂಡು ಆರಾಮದಲ್ಲಿ ಕೂತ್ಕೊಳ್ಳುವವರು ಒಮ್ಮೆ ಇಲ್ಲಿ ಬನ್ನಿ. ಇಲ್ಲಿ ಬಂದು ಈ ಮಾರ್ಕೆಟ್ ರಸ್ತೆಯಲ್ಲಿ ರಸ್ತೆಯಲ್ಲಿ ಹೋಗಬೇಕು ನೀವು. ಇಲ್ಲಿ ಮೂತ್ರದ ಹೊಂಡ ಆಗಿದೆ, ಇಲ್ಲಿ ಕಸದ ಕೊಪ್ಪೆ ಆಗಿದೆ, ಅಥವಾ ಇಲ್ಲಿ ಮೀನು ಸಾಗಾಟ ಮಾಡ್ತಾ ಇರುವಾಗ ಅಲ್ಲಿ ಕೊಳ್ತ ಮೀನುಗಳನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಬನ್ನಿ, ಇಲ್ಲಿ ನೀವು ನೋಡಿ, ಆರಾಮ್ಸೆ ನೋಡಿ. ಮತ್ತು ಈ ಪಾರ್ಕಿಂಗ್ ಇರುವಂಥದ್ದು ಎಲ್ಲ ಸಿಟಿಗಳಲ್ಲಿ ಯಾಕಿದೆ ಅಂತ ಹೇಳಿದರೆ, ಮಾರುಕಟ್ಟೆಗೆ ಬರುವಂತಹ ಎಲ್ಲ ವ್ಯಕ್ತಿಗಳ ವಾಹನಗಳನ್ನು ಇಡಲಿಕ್ಕೆ. ಆದರೆ ಇಲ್ಲೇನಾಗ್ತಾ ಇದೆ, ಒಮ್ಮೆ ಅಲ್ಲಿ ನೀವು ಹೋಗಿ ನೋಡಬೇಕು. ಇದನ್ನು ಯಾರು ಮಾತಾಡಬೇಕಾದದ್ದು? ಪಬ್ಲಿಕ್ಕೇ ಮಾತಾಡಬೇಕು. ಇವತ್ತು ಇಷ್ಟು ಇಲ್ಲಿರುವಂಥ ಅಂಗಡಿಯವರಿಗೆ ಸಮಸ್ಯೆ ಆಗ್ತಿದೆ, ಒಮ್ಮೆ ನೀವು ಇಲ್ಲಿ ವಾಹನಗಳನ್ನು ನಿಲ್ಲಿಸುವಂಥದ್ದು ನೋಡಿ. ಇದು ಒಂದು ಜನರ ಆಚೀಚೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆಗಿರುವಂಥ ರಸ್ತೆ. ಈ ರಸ್ತೆ ಇವತ್ತು ಏನಾಗ್ತಾ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಯಾಕೆ ನೀವು ಮಾರ್ಕೆಟ್ ರಸ್ತೆಯ ಕೆಳಗಿರುವಂಥ ಪಾರ್ಕಿಂಗನ್ನು ಸರಿ ಮಾಡಿದರೆ ಈ ವ್ಯವಸ್ಥೆಗಳಿರ್ತದ? ಅಧಿಕಾರಿಗಳು ದಯವಿಟ್ಟು ಇದನ್ನು ನೋಡಬೇಕು. ಇದನ್ನು ನೀವು ಜನಪ್ರತಿನಿಧಿಗಳಿಗೆ ದೂರ ಹಾಕುವಂಥದ್ದಲ್ಲ. ಇದು ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಜನಪ್ರತಿಗಳನ್ನು ನಾವು ಟಾರ್ಗೆಟ್ ಮಾಡಲಿಕ್ಕೆ, ಇದು ಕೇವಲವಾಗಿ ನಾವು ಮಾಡಬೇಕಾದದ್ದು ಅಧಿಕಾರಿಗಳಿಗೆ ಮಾತ್ರ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ಬನ್ನಿ. ಕಸದ ಬಗ್ಗೆ ನೀವು ಜಾಗೃತಿ ಮಾಡ್ತೀರಲ್ಲ, ಕಸದ ಬಗ್ಗೆ ಜಾಗೃತಿ ಮಾಡುವಾಗ ದಯವಿಟ್ಟು ಮಾರ್ಕೆಟ್ ರಸ್ತೆಯ ಬಗ್ಗೆ ಕೂಡ ನೀವು ಜಾಗೃತಿ ಮಾಡಿ. ನೋಡಿ, ಇಲ್ಲಿ ಬಸ್ ಓಡಾಟ ಆಗ್ತಾ ಇದೆ, ಒಂದು ಶಾಪಿಗೆ ವಸ್ತುಗಳನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ. ಎಲ್ಲಿದೆ ಪಾರ್ಕಿಂಗ್ ವ್ಯವಸ್ಥೆ? ಈ ವ್ಯವಸ್ಥೆಗಳನ್ನೆಲ್ಲ ನೋಡಬೇಕು ಅಂತ ಹೇಳಲಿಕ್ಕೋಸ್ಕರನೇ ಈ ವಿಡಿಯೋಗಳನ್ನು ಮಾಡಿರುವಂಥದ್ದು. ಮತ್ತು ಇದು ಯಾವುದೇ ನಮ್ಮ ಉದ್ದೇಶ ಇಲ್ಲ ಇದರಲ್ಲಿ. ನೀರಾವರಿ ಯೋಜನೆಯಲ್ಲಿ ಕಾಂಕ್ರೀಟ್ ರಸ್ತೆ, ಇದರಲ್ಲಿ ಎದ್ದ ಟೈಲ್ಸ್ಗಳನ್ನು ಹಿಡ್ಕೊಂಡು ಹೋಗಿದಾರಂತೆ. ಅದೊಂದು ದೂರು ಬಿಡಿ. ಇದರಲ್ಲಿ ಸ್ಕೂಟಿ ಏನಾದರೂ ಕೊಂಡೋಗ್ಲಿಕ್ಕೆ ಆಗ್ತದ? ಸ್ಕೂಟಿಯನ್ನು ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿಂದ ಹೋಗುವಂಥದ್ದು ಇದೆಲ್ಲ ನೀವು ಗಮನಿಸಬೇಕು. ನಿಮಗೆ ಇರುವಂಥದ್ದು ಕಾರ್ಕಳದ ಪುರಸಭೆಯ ಒಂದು ಜವಾಬ್ದಾರಿ. ಅದನ್ನೇ ನೀವು ಮಾಡುವುದಿಲ್ಲ ಹೇಳಿದರೆ ಇನ್ನೆಂಥ ಜವಾಬ್ದಾರಿಗಳನ್ನು ನೀವು ನಿರ್ವಹಣೆ ಮಾಡ್ತೀರಿ? ಇಲ್ಲಿ ಸ್ಥಳೀಯರು ದೂರು ಕೊಡಲಿಕ್ಕೆ ಹೆದರ್ತಾರೆ. ಯಾಕೆ ಹೇಳಿದರೆ ಪುರಸಭೆಯವರ ಅವಸ್ಥೆಗಳನ್ನು ನೋಡಿ ಇಲ್ಲಿ ದೂರು ಕೊಡಲಿಕ್ಕೆ ಹೆದರ್ತಾ ಇದ್ದಾರೆ. ಹಾಗಾದರೆ ಸಾಮಾನ್ಯ ಜನರು ತಮ್ಮ ನೋವುಗಳನ್ನು ಯಾರ ಹತ್ರ ಹೇಳಬೇಕು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಕೆಲಸ ಮಾಡಲಿಲ್ಲ.
ಈ ಟೆಂಡರನ್ನು ಯಾರಿಗೆ ಕೊಟ್ಟಿದ್ದಾರೆ ಅವರನ್ನೊಮ್ಮೆ ಇಲ್ಲಿ ಕರ್ಕೊಂಡು ಬರಬೇಕು. ಯಾಕೆ ಹೇಳಿದರೆ ಅವರೊಮ್ಮೆ ಇಲ್ಲಿ ನಿಲ್ಲಬೇಕು, ಒಂದು ಗಂಟೆ ತಾಸು ಈ ಮಾರ್ಕೆಟ್ ರಸ್ತೆಯಲ್ಲಿ ನಿಂತು ಇಲ್ಲಿಯ ವ್ಯವಸ್ಥೆಗಳನ್ನು ಅವರು ನೋಡಬೇಕು. ಟೆಂಡರ್ನ ಹಣವನ್ನು ತಗೊಳ್ಳುವಂಥದ್ದು ಅಥವಾ ಕಾಂಪಿಟೇಷನ್ ಮೇರೆಗೆ ಟೆಂಡರ್ಗಳನ್ನು ತಗೊಳ್ಳುವಂಥದ್ದಲ್ಲ. ಹಾರ್ನ್ಗಳು ಬಸ್ನವರಿಗೆ ನಾವು ಎಷ್ಟೋ ಸಲ ಮನವಿ ಮಾಡಿದ್ದೇವೆ, ಬಸ್ ಏಜೆಂಟ್ರವರಿಗೆ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಅಧಿಕಾರಿಗಳು ಗಮನಿಸಿ ಕರ್ಕಶವಾದ ಹಾರ್ನ್ಗಳನ್ನು ನಗರ ಪ್ರದೇಶಗಳಲ್ಲಿ ಹಾಕುವಂಥದ್ದು, ಇದರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾದಂಥ ವಿಷಯ ಇದು ಅಂತ ಹೇಳಿ ದಯವಿಟ್ಟು ಗಮನಿಸಿ ಆಯಿತಾ. ಎಷ್ಟು ಚಂದ ಗಾರ್ಡನಿಂಗ್ ಆಗಿದೆ ನೋಡಿ, ನಮ್ಮ ಮಾರುಕಟ್ಟೆ ಎಷ್ಟು ಚಂದ ಗಾರ್ಡನಿಂಗ್ ಆಗಿದೆ ಹೇಳಿ ನೋಡಬೇಕು. ಪುರಸಭೆಯ ಒಣ ಕಸ ಹಸಿ ಕಸದ ಬಗ್ಗೆ ಮಾಹಿತಿ ಹಾಕಿದ್ದಾರೆ, ಅದರ ಒಳಗೆ ನೋಡಬೇಕು ಯಾವ ರೀತಿಯ ಕಸ ಅಥವಾ ಯಾವ ರೀತಿಯ ಪರಿಮಳ ಅಂತ, ಮತ್ತೆ ಈ ಬೋರ್ಡಿಗೆ ಒಂದು ಅರ್ಥ ಕೊಡುವಂಥದ್ದು. ಚಿತ್ರಗಳನ್ನು ಹಾಕಿದರೆ ಸಾಕಾಗುವುದಿಲ್ಲ, ನಿಮ್ಮ ಕೆಲಸದಲ್ಲಿ ಆ ಚಿತ್ರಗಳ ಮಹತ್ವವನ್ನು ತೋರಿಸಿ ಅಂತೇಳಿ ಅಧಿಕಾರಿಗಳಲ್ಲಿ ವಿನಂತಿ. ನಾವೀಗ ನೋಡ್ತಾ ಇದ್ದೇವೆ 3 ಮಾರ್ಗಕ್ಕೆ ಕನೆಕ್ಟ್ ಆಗುವಂಥ ರಸ್ತೆ, ಮಾರುಕಟ್ಟೆಯಿಂದ 3 ಮಾರ್ಗಕ್ಕೆ ಹೋಗುವಂಥ ರಸ್ತೆ. ಈ ರಸ್ತೆ ನೀವು ನೋಡುವಾಗನೇ ಗೊತ್ತಾಗ್ಬೋದು, ಒಂದು ರಿಕ್ಷಾ ತಪ್ಪಿದರೆ ಒಂದು ಸ್ಕೂಟಿ 2 ವೀಲರ್ಸ್ಗಳು ಹೋಗುವಂಥದ್ದು. ಈ ಬಿಲ್ಡಿಂಗಿಗೆ ಬರುವಂಥ ವಾಹನಗಳು ಬರಲಿ, ಆದರೆ ಪ್ರತಿ ಸಮಯದಲ್ಲಿ ಕೂಡ ಇಲ್ಲಿ ಕಾರುಗಳು ಚಲಾವಣೆ ಆಗ್ತದೆ. ಆ ಕಾರುಗಳು ಎಷ್ಟು ಕಷ್ಟ ಆಗ್ತದೆ ಹೇಳಿದರೆ, ಇಲ್ಲಿ ವ್ಯಾಪಾರಸ್ಥರಿಗೂ ಕಷ್ಟ ಆಗ್ತದೆ ಅಥವಾ ಇಲ್ಲಿ ವಾಹನ ಓಡಾಡಿಸುವವರಿಗೂ ಕಷ್ಟ ಆಗ್ತದೆ. ಹಾಗಾದರೆ ನಿಮ್ಮಲ್ಲಿ ವಿನಂತಿ ಹೇಳಿದರೆ ಇದನ್ನೊಂದು 1 ವೇ ಸಿಸ್ಟಮ್ ಮಾಡಿ, ಹೋಗುವಂಥ ವಾಹನಗಳಿಗೆ ಅಥವಾ ಬರುವಂಥ ವಾಹನಗಳಿಗೆ ಮಾತ್ರ ಅವಕಾಶ ಕೊಡಿ. ಈ ರೀತಿಯಲ್ಲಿ ಆದರೆ ಜನರು ಸಂತೆಯ ಸಮಯದಲ್ಲಿ ನಡೆಯುವಂಥದ್ದು ಹೇಗೆ ಅಥವಾ ಅವರು ವ್ಯಾಪಾರ ಮಾಡುವಂಥದ್ದು ಹೇಗೆ? ಇಲ್ಲಿ ಹತ್ತಿರದ ಅಂಗಡಿಯವರ ವ್ಯವಸ್ಥೆಗಳನ್ನು ನೀವು ಗಮನಿಸಬೇಕಾಗ್ತದೆ. ಕೇವಲ ಟ್ಯಾಕ್ಸ್ಗಳನ್ನು ತಗೊಂಡು ಆಫೀಸಲ್ಲಿ ಕೂತ್ಕೊಳ್ಳುವಂಥದ್ದಲ್ಲ, ದಯವಿಟ್ಟು ಇಲ್ಲಿ ಗಮನಿಸಬೇಕಾದಂಥದ್ದು ನೀವು. ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಮನವಿಗಳನ್ನು ಕೊಡುವಂಥದ್ದು ಬೇರೆ ಬೇರೆ ಇಲಾಖೆಗಳಿಗೆ ಕೊಡುವವರು ಕೊಟ್ಟಿದ್ದಾರೆ ಅಥವಾ ಮಾಹಿತಿಗಳನ್ನು ಹೇಳುವಂಥದ್ದು ಹೇಳಿದ್ದಾರೆ, ಇಲ್ಲಿಯ ರಸ್ತೆ ಬದಿಯ ಅಂಗಡಿಗಳು ಅವರು ತಿಳಿಸುವಂಥದ್ದು ತಿಳಿಸಿದ್ದಾರೆ. ಆದರೂ ಇವತ್ತು ಅಧಿಕಾರಿಗಳು ಜಾಗೃತವಾಗ್ತಾ ಇಲ್ಲ ಹೇಳಿದರೆ ಇವರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳುವ ಒಂದು ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಹಾಗಾಗಿ ಇಮಲಗು ಬೇತೆ ಬೇಲೆಜ್ಜ ಇಮಲದಾಯಿಗೆ ಒಂದು ಮಾತ ಮನ್ಪೊಡು ಅಂತ ಹೇಳುವ ಕಮೆಂಟ್ಸನ್ನು ಹಾಕುವ ಬದಲು ನೀವು ನಿಮ್ಮ ಸುತ್ತಮುತ್ತಲಿರುವಂಥ ವ್ಯವಸ್ಥೆಗಳನ್ನು ದಯವಿಟ್ಟು ಗಮನಕ್ಕೆ ತನ್ನಿ. ವ್ಯವಸ್ಥೆಗಳನ್ನು ಸರಿ ಮಾಡಬೇಕಾದದ್ದು ಯಾರು? ಓಟ್ ಹಾಕಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಆದರೆ ಅವರ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಕಾರ್ಕಳವೇ ಬೇಕು ಅಂತ ಹೇಳಿಕೊಂಡು ಬೇಕಾದಷ್ಟು ಲಂಚ ಕೊಟ್ಟುಕೊಂಡು ನಮ್ಮ ಕಾರ್ಕಳದಲ್ಲೇ ಒಂದು 5-6 ವರ್ಷ ಅಧಿಕಾರಗಳನ್ನು ಮಾಡ್ತಾ ಇದ್ದಾರಲ್ಲ, ಅಂತಹ ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ಳುವಂಥದ್ದು? ಅಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳುವ ಒಂದೇ ಒಂದು ದೃಷ್ಟಿಯಿಂದ ಈ ವಿಡಿಯೋಗಳನ್ನು ಮಾಡಿದ್ದೇವೆ. ಇದು ಕಾರ್ಕಳ ಜಾಗೃತವಾಗಿ ಸ್ವಚ್ಛವಾಗಿರಲಿ ಅಂತ ಹೇಳುವಂಥದ್ದು ನಮ್ಮ ಪರಿಕಲ್ಪನೆ. ಧನ್ಯವಾದ.